ಸರ್ ನಮಸ್ಕಾರ. ನಮಸ್ಕಾರ ಸರ್ ನನ್ನ ಹೆಸರು ಮಂಜುನಾಥ್ ಹೆಗಡೆ ಅಂತೇಳಿ. ನಿಮ್ಮ ಹೆಸರು? ಡಾಕೆನ. ಯಾವ ಊರು ನಿಮ್ಮದು? ತಾಳಿ ಬಸಾಪುರ ತಾಂಡ. ರೈಟ್. ಸರ್ ನಾವು ಫಸ್ಟ್ ನೀವು ಭೇಟಿಯಾದಾಗ ನಿಮಗೆ ಹೆಲ್ತ್ ಪ್ರಾಬ್ಲಮ್ ಇತ್ತು, ಅನಾರೋಗ್ಯ ಸಮಸ್ಯೆ ಇತ್ತು. ಅದು ಏನು ಸಮಸ್ಯೆ ಇತ್ತು ಸರ್? ನನಗೆ ಅಂದರೆ ಸಡನ್ ಒಂದು ತಿಂಗಳು 2 ತಿಂಗಳಲ್ಲಿ ಕಂಡು ಬಂತು ಅದು. ಅಂದರೆ ಇಲ್ಲಿ ಒಂದು 4 ಗಡ್ಡೆ ಆಗಿದೆ. ಗಡ್ಡೆ ಆಗಿದಾಗ ನಾನು ಮಂಜುನಾಥ್ ಸೇಗಡಿ ಸರ್ನ ಯಾರೋ ಬಂದು ಮೀಟ್ ಮಾಡಿಸಿದ್ರು. ಅವಾಗ ನಾನು ಮಂಜುನಾಥ್ ಸರ್ನ ಭೇಟಿಯಾಗಿ, ಸರ್ ನನಗೆ ಈ ಥರ ಗಡ್ಡೆಗಳಾಗಿದ್ದಾವೆ, ಏನು ಮಾಡು? ಅದಕ್ಕೆ ಅವರು ಸರ್ ಅಂದರು, ಇಲ್ಲಪ್ಪ ನೀನು ಮೊದಲೇ ಮೆಡಿಕಲ್ ಟೆಸ್ಟ್ ಮಾಡಿಸು, ಆಮೇಲೆ ನಾನು ಏನು ಎಂಬುದು ಹೇಳ್ತೀನಿ ಅಂತಂದರು. ಅದಕ್ಕೆ ನಾನು ಮೆಡಿಕಲ್ ಟೆಸ್ಟ್ ಮಾಡಿಸಿದೆ. ಮೆಡಿಕಲ್ ಟೆಸ್ಟ್ ಮಾಡಿದಾಗ ಇದು ಕ್ಯಾನ್ಸರ್ ಗಡ್ಡೆ ಅಂತ ಹೇಳಿದರು. ಅವಾಗ ನಾನು ಮಂಜುನಾಥ್ ಸರ್ ಹತ್ರ ಹೇಳಿದೆ, ಸರ್ ನನಗೆ ಈ ಥರ ರಿಪೋರ್ಟ್ ಬಂದಿದ್ದೆ ಮತ್ತು ಕ್ಯಾನ್ಸರ್ ಗಡ್ಡೆ ಅಂತ ಹೇಳ್ತಾ ಇದ್ದಾರೆ ಅಂತಂದರೆ. ಅದಕ್ಕೆ ಸರ್ ಅಂದರು, ನೋಡಪ್ಪ ಈ ಥರ ನಮ್ಮಪ್ಪರಿಗೂ ಬಂದಿತ್ತು, ಆದರೂ ನಮ್ಮಪ್ಪರು ಜಾಸ್ತಿ ದಿವಸ ಬದುಕಲಿಲ್ಲ. ಆದರೂ ನಮಗೆ ಈ ಪ್ರಾಡಕ್ಟ್ ಬರೋಕ್ಕಿಂತ ಮುಂಚೆ ನಮ್ಮಪ್ಪರು ಡೆತ್ ಆದರು. ಅದು ಅದೇ ಥರ ನಮ್ಮಪ್ಪರಿಗೆ ಬಂದಿತ್ತು, ಅದು ಕ್ಯಾನ್ಸರ್ ಗಡ್ಡೆನೇ. ಅದು ನೀನು ಡಾಕ್ಟ್ರುಗಳಿಗೆ ಯಾವ ತೊಗೋಬೇಡ್ರಿ, ನಮ್ಮ ವೆಸ್ಟೀಜ್ ಪ್ರಾಡಕ್ಟ್ನ ತೊಗೊಳ್ರಿ ಅಂತ ಹೇಳಿದರು ಸರ್, ಡಾಕ್ಟರ್ ಸರ್ ಮಂಜುನಾಥ್ ಸರ್. ಹೌದು ಸರ್. ಹೌದು, ಏನೇನು ಪ್ರಾಡಕ್ಟ್ ಬಳಸಿದ್ರಿ ನೀವು? ಸರ್ ಪ್ರಾಡಕ್ಟ್ ಗ್ಯಾನೋಡರ್ಮ, ಫ್ಲಾಕ್ಸ್ ಆಯಿಲು, ನೂನಿ, ಆಮೇಲೆ ಕೊಯಂಜಮ್ ಕ್ಯೂಟನ್ನು, ಆಮೇಲೆ ಇದು ಕರ್ಕುಮೀನು, ಇವು 5 ಪ್ರಾಡಕ್ಟ್ ಬಳಸಿದ್ದು ಸರ್. 5 ಪ್ರಾಡಕ್ಟ್ ಸುಮಾರು ಒಂದು 6 ತಿಂಗಳು ಬಳಸಿದೆ. ರಿಸಲ್ಟ್ ಎಷ್ಟು ತಿಂಗಳಲ್ಲಿ ಆರಾಮಾಯ್ತು? 6 ತಿಂಗಳಲ್ಲಿ ರಿಸಲ್ಟ್ ಪಕ್ಕ ಬಂತು. 6 ತಿಂಗಳಲ್ಲಿ ಆರಾಮಾಗಿತ್ತು. ರೈಟ್. ಇವಾಗ ಮತ್ತೆ 6 ತಿಂಗಳಲ್ಲಿ ಸಂಪೂರ್ಣವಾಗಿ ಅದು ಕ್ಲಿಯರ್ ಆಯ್ತಾ? ಕ್ಲಿಯರ್ ಆಗಿದೆ. ಇಲ್ಲ ಸರ್, ಕ್ಲಿಯರ್ ಆಗಿದೆ. ಪೂರ್ತಿ ಎಲ್ಲ ಕ್ಲಿಯರ್ ಆಗಿಬಿಟ್ಟು ಸರ್. ಎಲ್ಲ ಕ್ಲಿಯರ್ ಆಯ್ತು, ಎಲ್ಲ ಫೋಟೋ ಹೋಗ್ಬಿಟ್ಟು ಈಗೆಲ್ಲ ಚೆನ್ನಾಗಿದೆ. ಎಲ್ಲ ಚೆನ್ನಾಗಿದೆ ಸರ್. ರೈಟ್. ಈಗ ವೆಸ್ಟೀಜ್ ಪ್ರಾಡಕ್ಟ್ ಕಂಟಿನ್ಯೂ ಬಳಸ್ತಾ ಇದ್ದೀರಾ? ಕಂಟಿನ್ಯೂ ಬಳಸ್ತಾ ಇದೀವಿ ಸರ್. ಇದೆಲ್ಲ ನಿಮ್ಮ ಮನೆಗೆ ಮತ್ತೆ ಹೊಲಕ್ಕೆ ಎಲ್ಲ ಬಳಸ್ತಾ ಇದ್ದೀರಾ? ರೈಟ್. ಈಗ ವೆಸ್ಟೀಜ್ ಮಾರ್ಕೆಟಿಂಗ್ ಪ್ರೈವೇಟ್ ಲಿಮಿಟೆಡ್ ಕಂಪ್ನಿನ ಜನಗಳಿಗೆ ಇದನ್ನ ಹೇಳಕ್ ಹೋದ್ರೆ, ಜನಗಳು ಇದೊಂದು ಕಂಪ್ನಿ, ಇವರೆಲ್ಲ ಕಮಿಷನ್ಗೋಸ್ಕರ ಮಾಡ್ತಾರಂತ ಆ ಥರ ಎಲ್ಲ ಅಭಿಪ್ರಾಯ ಹೇಳ್ತಾರಲ್ಲ ಜನಗಳು, ಅವ್ರಿಗೆ ಏನು ಹೇಳ್ತೀರಾ? ಅವ್ರು ತುಂಬಾನೇ, ನಾವು ಎಲ್ಲಿ ಹೋದಲ್ಲಿ ಹಂಗೆ ಅಂತಾರೆ ಸರ್ ಅವರು. ಅವ್ರಿಗೆ ಏನು ಹೇಳ್ತೀರಾ? ಅವರಿಗೆ ನೋಡಪ್ಪ, ಇದನ್ನ ತಗೊಂಡು ಬಳಸಬೇಕು, ಬಳಸಿದ್ರೆ ಮಾತ್ರ ರಿಸಲ್ಟ್ ಬರುತ್ತೆ, ಗೊತ್ತಾಗುತ್ತೆ. ಬಳಸ್ದಂಗೆ ನಾವು ಸುಮ್ಮನೆ ಅದನ್ನ ಇದನ್ನ ನೋಡಿದೀವಿ, ಎಲ್ಲ ಕಂಪ್ನಿ ನೋಡ್ಬಿಟ್ಟಿವಿ ಅಂತಂದ್ರೆ ಅದು ರಿಸಲ್ಟ್ ಗೊತ್ತಾಗಲ್ಲ. ಮೊದಲು ಬಳಸಬೇಕು, ಯಾವ್ದಾದ್ರು ಒಂದು ಪ್ರಾಡಕ್ಟ್ ತಗೊಂಡು ಬಳಸಿ, ಆಮೇಲೆ ರಿಸಲ್ಟ್ ಬರುತ್ತೆ ಅಂತ ನಾವು ಅಂತ ಇದೀವಿ ಸರ್. ಅದು ರೈತರು ನಂಬಬೇಕು, ನಂಬಿದ್ರೆ ಮಾತ್ರ ಅವರಿಗೆ ಎಲ್ಲರೂ ನಂಬಬೇಕು, ನಂಬಿದ್ರೆ ಮಾತ್ರ ವರ್ಕೌಟ್ ಆಗುತ್ತೆ ಸರ್. ಪ್ರಾಡಕ್ಟ್ ಚೆನ್ನಾಗಿದೆ. ನೀವು ಕಂಟಿನ್ಯೂ ಬಳಸ್ತಾ ಇದೆಲ್ಲ ಬಳಸ್ತಾ ಇದೀವಿ ಮನೆಗೆ ರೆಗ್ಯುಲರ್ ಬಳಸ್ತಾ ಸರ್. ಈಗ ಇದು ಬಳಸಕತ್ತೆ ಎಷ್ಟು ವರ್ಷ ಆಯ್ತು? ಈಗೆಲ್ಲ ಒಂದು 4 ವರ್ಷ ಆಯ್ತು ಸರ್. 3-4 ವರ್ಷ ಆಯ್ತು ಬಳಸಕತ್ತೆ. ಕಂಟಿನ್ಯೂ ಬಳಸ್ತಾ ಇದ್ದೀವಿ. ರೈಟ್ ಸರ್. ಓಕೆ ಸರ್, ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ರೈಟ್. ಇದೇನಾ ಅಡಿ? ರೈಟ್. ಇವ್ರು ಆ್ಯಕ್ಚುಲಿ ಡಾಕೆನಾಕೆ ಅಂತೇಳಿ ತಾಳಿ ಬಸಾಪುರ ತಾಂಡ ಇವ್ರದ್ದು. ನಾವು ಭೇಟಿಯಾದಾಗ ಆ್ಯಕ್ಚುಲಿ ಇವ್ರಿಗೆ ಗಡ್ಡೆ ಎಲ್ಲ ಬಂದು ಡಾಕ್ಟರ್ ಕೂಡ ಕ್ಯಾನ್ಸರ್ ಆಗುತ್ತೆ ಅಂತ ಹೇಳಿದರು. ಬಟ್ ಇವರು ಭಯ ಬಿದ್ದು ನಮಗೆ ಆಲ್ರೆಡಿ ಇಲ್ಲಿ ಚಂದ್ರನಾಯ್ಕ ಅಂತ ಇದ್ದಾರೆ ಸಾರು, ಅವ್ರ ಮುಖಾಂತರ ಇವರು ಪರಿಚಯ ಮಾಡ್ತಾರೆ. ಆ್ಯಕ್ಚುಲಿ ಪರಿಚಯ ಮಾಡಿದಾಗ ನಾವು ಅದನ್ನು ನೋಡಿ ಮೆಡಿಕಲ್ ಚೆಕಪ್ಗಳಿಗೆ ಚೆಕ್ ಮಾಡಿಸಿದ್ರು ಇವರು, ಮತ್ತು ಅದು ಹೆಸರು ಕೂಡ ಅವ್ರು ಇಟ್ಟರು ಕ್ಯಾನ್ಸರ್ ಅಂತೇಳಿ. ಹಾಗಾಗಿ ಇವರು ಭಯ ಬಿದ್ದು ಮತ್ತು ನಮಗೆ ಸಂಪರ್ಕ ಮಾಡಿದಾಗ ನಾವು ಈ ಪ್ರಾಡಕ್ಟ್ ಸಜೆಸ್ಟ್ ಮಾಡಿದ್ವಿ, ಕೆಲವು ಪ್ರಾಡಕ್ಟ್ಗಳನ್ನು. ಆ ಪ್ರಾಡಕ್ಟ್ ಬಳಸಿ ವಿತಿನ್ 6 ಮಂತ್ನಲ್ಲಿ ಕಂಪ್ಲೀಟಾಗಿ ಪೂರ್ತಿ ಗುಣ ಆಯಿತು ಅದು. ಆ್ಯಕ್ಚುಲಿ ನಮ್ಮ ಅಪ್ಪಾಜಿ ಕೂಡ ಆ ಥರ ಸೇಮ್ ಪ್ರಾಬ್ಲಮ್ ಆಗಿತ್ತು. ನಮ್ಮ ಅಪ್ಪಾಜಿ ಕೇವಲ 6 ತಿಂಗಳು ಮಾತ್ರ ಬದುಕಿದ್ರು, ಡೆತ್ ಆದರೆ. ಆ್ಯಕ್ಚುಲಿ ನಮಗಿದು ಆಲ್ರೆಡಿ ವೆಸ್ಟೀಜ್ ಮಾರ್ಕೆಟಿಂಗ್ ಪ್ರೈವೇಟ್ ಲಿಮಿಟೆಡ್ ಕಂಪ್ನಿ ನಮಗೆ ಪರಿಚಯ ಇರಲಿಲ್ಲ. ಅದಕ್ಕಿಂತ ಮುಂಚಿತವಾಗಿ ನಮ್ಮ ಅಪ್ಪಾಜಿ ಸಮಸ್ಯೆ ಆಗಿತ್ತು. ಆಮೇಲೆ ನಾವು ಈ ಕಂಪ್ನಿಯಲ್ಲಿ ಬಂದು ನಮಗೆ ಹೆಲ್ತ್ ಇಶ್ಯೂಗೋಸ್ಕರ ನಾವು ಬಂದ್ವಿ, ನಮಗೆ ಚೆನ್ನಾಗಿದ್ದಕ್ಕೋಸ್ಕರ ನಾವು ಕೆಲಸ ಇದ್ರಲ್ಲಿ ಮಾಡ್ತಾ ಇದ್ವಿ. ಮತ್ತು ನಾವು ಸಾರಿಗೆ ಭೇಟಿಯಾದಾಗ ಆ ಥರ ಪ್ರಾಬ್ಲಮ್ ಇದ್ದಾಗ ನಾವು ಪ್ರಾಡಕ್ಟ್ ಕೊಟ್ವಿ. ತುಂಬ ಮಿರಾಕಲ್ ರಿಸಲ್ಟ್ ಬಂದಿದೆ. ಖಂಡಿತವಾಗ್ಲೂ ಕಂಪ್ನಿ ಅಂದ ತಕ್ಷಣಕ್ಕೆ ಕೆಟ್ಟದಾಗಿ ಆಲೋಚನೆ ಮಾಡೋಂಥದ್ದು ಏನೂ ಅಲ್ಲ. ಬಟ್ ಇದನ್ನು ಬಳಸಿ ನೋಡಿದ್ರೆ ಖಂಡಿತವಾಗ್ಲೂ ನಿಮಗೂ ಕೂಡ ಅದರದ್ದು ಅನುಭವ ರಿಸಲ್ಟು ಸಿಗುತ್ತೆ. ಥ್ಯಾಂಕ್ ಯು ಸೋ ಮಚ್.